शुभोदय बच्चों। आज की इस अवधि में हम पाठ 7 रसोई घर इस कविता के बारे में आज हम क्या करेंगे, अध्ययन करेंगे। तो फिर बच्चों यहाँ पर रसोई घर यानी ಅಡಿಗೆ ಮನೆ। ಹಾಗಾದರೆ ಮಕ್ಕಳೇ, ನಾವು ಅಡಿಗೆ ಮನೆಯಲ್ಲಿ ಬಳಸ್ತಕ್ಕಂಥ ಕೆಲವೊಂದು ವಸ್ತುಗಳನ್ನು ಹಿಂದಿಯೊಳಗೆ ಏನಂತೀವಿ, ಅವುಗಳನ್ನು ಹಿಂದಿಯಲ್ಲಿ ಯಾವ ರೀತಿ ಬಳಸ್ತೀವಿ ಅನ್ನೋದನ್ನು ಈ ಪದ್ಯದ ಮೂಲಕ ನಾವು ತಿಳ್ಕೊತೀವಿ। छात्र इस कविता के द्वारा रसोई घर में प्रयुक्त कुछ वस्तुओं के हिंदी शब्दों के प्रयोग से परिचित होंगे। ಈ ಒಂದು ಪದ್ಯದಿಂದ ಅಡುಗೆ ಮನೆಯಲ್ಲಿ ಬಳಸ್ತಕ್ಕಂಥ ಕೆಲವೊಂದು ವಸ್ತುಗಳದಾವೆ, ಆ ವಸ್ತುಗಳಿಗೆ ನಾವು ಹಿಂದಿಯೊಳಗೆ ಏನಂತೀವಿ ಅವು ನಿಮ್ಗೆ ಗೊತ್ತಿಲ್ಲ, ಅವುಗಳನ್ನು ನಾವೇನು ಮಾಡ್ತೀವಿ ಈ ಕವಿತೆ ಮೂಲಕ ತಿಳ್ಕೊತೀವಿ। ಸಣ್ಣ ಕವಿತೆ ಐತ್ರಿ। आज रसोई घर की खिड़की मुन्ना मुन्नी खोल रहे हैं, अंदर देखा चकला बेलन चाकू छलनी बोल रहे हैं। आज रसोई घर की खिड़की मुन्ना मुन्नी खोल रहे हैं। ಇವತ್ತು ಮುನ್ನಾ ಮುನ್ನಿ ಅಂತಕ್ಕಂಥ ಮಕ್ಕಳು ಏನು ಮಾಡಾಕತ್ತಾರು ಅಂದ್ರೆ ಅಡಿಗೆ ಮನೆಯ ಬಾಗಿಲವನ್ನು ಕಿಟಕಿ ಏನು ಮಾಡತ್ತಾರು ತೆಗೆದು ಒಳಗೆ ಏನು ನಡೀತಾ ಇದೆ ಅಂತ ನೋಡಾಕತ್ತಾರ। ಅಡಿಗೆ ಮನೆ ಕಿಟಕಿಯನ್ನು ತೆಗೆದು ನೋಡ್ತಾರ, ಅಂದರ ದೇಖ ಒಳಗಡೆ ಕಿಟಕಿ ತೆಗೆದು ಇಣಕಿ ನೋಡ್ತಾರ ಒಳಗೆ, ಯಾರು ಮುನ್ನಾ ಮುನ್ನಿ ನೋಡಿ ಏನು ಕಾಣಿಸ್ತದ್ರಿ ಅವ್ರಿಗಂದ್ರೆ ಚಕಲಾ ಬೇಲನ್ ಚಾಕು ಛಲನಿ ಬೋಲ್ ರಹೇ ಹೇ। ನೋಡ್ರಿ ಅಡುಗೆ ಮನೆಯೊಳಗೆ ಯಾರೋ ಮಾತಾಡ್ತಿದ್ರು, ಯಾರು ಮಾತಾಡ್ತಿದ್ರಂದ್ರೆ ಚಕಲಾ ಬೇಲನ್। ಇವೆಲ್ಲ ಹೊಸ ಪದಗಳು, ಇವುಗಳ ಅರ್ಥ ನಿಮಗೆ ಗೊತ್ತಿಲ್ಲ, ನಮ್ಮ ಹಿಂದಿಯೊಳಗೆ ನೀವು ಕನ್ನಡದಾಗ ಗೊತ್ತೈತಿದ್ರೆ ಹಿಂದಿಯೊಳಗೆ ಚಕಲಾ ಬೇಲನ್। ಚಕಲಾ ಅಂತ ಲಟ್ಟಣಿಕೆ ಮನೆ, ಲಟ್ಟಣಿಕೆ ಮನೆ, ಬೇಲನ್ ಅಂದ್ರೆ ಲಟ್ಟಣಿಕೆ। ನಾವು ಚಪಾತಿ ಮಾಡ್ತೀವಲ್ಲ, ಚಪಾತಿ ಮಾಡೋದು ಕೆಳಗಡೆ ಮನೆ ಮತ್ತು ಮೇಲೆ ಲಟ್ಸೋದು। ಚಕಲಾ ಬೇಲನ್ ಚಾಕು ಛಲನಿ, ಚಾಕು ಅಂದ್ರೆ ಗೊತ್ತೈತಿ ಹೌದಾ, ಚಾಕು ಅಂದ್ರೆ ಅದು ಒಂದು ಹರಿತವಾದ ವಸ್ತು, ಹರಿತವಾದ ಒಂದು ವಸ್ತು। ಇದರಿಂದ ನಾವೇನು ಮಾಡ್ತೀವಿ, ಹಣ್ಣನ್ನು ಕತ್ತರಿಸ್ತೀವಿ, ತರಕಾರಿಗಳನ್ನು ಕತ್ತರಿಸ್ತೀವಿ। ಅದೇ ರೀತಿ ಛಲನಿ ನಾವು ಹಿಂದಿಯೊಳಗೆ ಕನ್ನಡದಾಗ ಏನಂತೀವಿ ನೀವು, ಚಾಣಿಗೆ, ಚಾಣಿಸ್ತೀರಲ್ಲ ಗೋಧಿ ಜ್ವಾಳ, ಅದು ಚಾಣಿಗೆ। ಚಾಣಿಸಿದ ಮೇಲೆ ಏನಾಗ್ತೈತಿ, ನುಷಿ ಅಥವಾ ಸಣ್ಣ ಧೂಳು ಇದ್ದದೆಲ್ಲ ಕೆಳಗಡೆ ಬೀಳ್ತೈತಿ। ನಾವು ಗೋಧಿ ಮತ್ತು ಜೋಳವನ್ನು ಹಸನು ಮಾಡೋ ಮುಂದೆ ಅಥವಾ ಅವಲಕ್ಕಿ ಹಸನು ಮಾಡೋ ಮುಂದೆ ಚಾಣಿಗೆಲೆ ಚಾಣಿಸ್ತೀವಿ, ಅದಕ್ಕೆ ಹಿಂದಿಯೊಳಗೆ ಏನಂತಾರು ಛಲನಿ, ಚಾಣಿಗೆ। ಮಕ್ಕಳು ಮುನ್ನಾ ಮುನ್ನಿ ಏನು ಮಾಡ್ತಾರೆ, ಅಡುಗೆ ಮನೆ ಕಿಟಕಿ ತೆಗೆದು ಒಳಗೆ ಬಗ್ಗೆ ನೋಡ್ತಾರೆ, ಅಲ್ಲಿ ಏನಕ್ಕೆ ಅನಿಸ್ತೈತಂದ್ರೆ ಲಟ್ಟಣಿಕೆ ಮನೆ, ಲಟ್ಟಣಿಕೆ ಮತ್ತು ಚಾಕು ಮತ್ತು ಚಾಣಿಗೆ ಏನು ಮಾಡತ್ತಾವು ಪರಸ್ಪರ ತಮ್ಮ ಒಳಗೆ ಮಾತಾಡ್ಕೊಳಕತ್ತಾರಂತ। ನೀವು ಅದನ್ನು ಕಲ್ಪನೆ ಮಾಡ್ಕೊಂಡು ನೋಡ್ರಿ ಮಕ್ಕಳು, ಎಷ್ಟು ಚಂದ ಅನಿಸ್ತೈತಿ, ಅವು ಮಾತಾಡಿದ್ರೆ ಹೆಂಗೆ ಇರ್ತೈತೆ ಅನ್ನೋದನ್ನು ಅವರು ಮಾತಾಡಕತ್ತಾರ। ಮೈ ಚಾಕು ಸಬ್ಜಿ ಫಲ ಕಾಟು टुकड़ा टुकड़ा सबको बांटो, गाजर मूली प्याज टमाटर छीलो काटो रखो सजाकर। मई ಚಾಕು ಸಬ್ಜಿ ಫಲ ಕಾಟು, ಚಾಕು ತನ್ನ ಬಗ್ಗೆ ಹೇಳಾಕತ್ತೈತ್ರಿ, ನಾ ಏನದನು ನಾ ಚಾಕು ಅದನು ನಾ ಏನು ಮಾಡ್ತನು ಸಬ್ಜಿ ಫಲ ಕಾಟು, ಕಾಟನ ಅಂದ್ರೆ ಕತ್ತರಿಸುವುದು, ಕಾಟನ ಅಂದ್ರೆ ಕತ್ತರಿಸುವುದು। ಚಾಕೋದನ್ನು ನಾ ಏನು ಮಾಡ್ತೀನಿ ಅಂದ್ರೆ ತರಕಾರಿಗಳನ್ನು ಹಣ್ಣುಗಳನ್ನು ಕತ್ತರಿಸ್ತೀನಿ। ಟುಕುಡ ಟುಕುಡ ಸಬ್ಕೋ ಬಾಂಟು, ಟುಕುಡ ಯಾನಿ ತುಕುಡಿಗಳು, ಹಣ್ಣಿನ ಪೀಸ್ಗಳು, ಟುಕುಡ। ಏನು ಮಾಡ್ತೀನಿ, ಆ ತರಕಾರಿ ಹಣ್ಣಿನ ಪೀಸ್ಗಳನ್ನು, ಹಣ್ಣಿನ ತುಕುಡಿಗಳನ್ನು ಏನು ಮಾಡ್ತೀನಿ ನಾನು ಸಬ್ಕೋ ಬಾಟು, ಬಾಟ್ಲ ಅಂದ್ರೆ ಹಂಚುವುದು, ಬಾಟ್ಲ ಅಂದ್ರೇನು ಹಂಚುವುದು। ನಾನು ಚಾಕು ಅದೀನಿ, ತರಕಾರಿಗಳನ್ನು ಹಣ್ಣುಗಳನ್ನು ಏನು ಮಾಡ್ತೀನಿ ಸಣ್ಣಾಗಿ ತುಂಡುಗಳನ್ನು ಮಾಡ್ತೀನಿ, ತುಕುಡಿಗಳನ್ನು ಮಾಡ್ತೀನಿ, ಎಲ್ಲರಿಗೂ ಹಂಚ್ತೀನಿ ಅಂತ ಚಾಕು ತನ್ನ ಬಗ್ಗೆ ಹೇಳ್ಕೊತೈತಿ।
ಮುಂದೆ ನೋಡ್ರಿ, गाजर मूली प्याज टमाटर छीलो काटो रखो सजाकर. गाजर मूली ಅಂದ್ರೆ ಗಜ್ಜರಿ, ಮೂಲಂಗಿ, ಪ್ಯಾಜ್ ಅಂದ್ರೆ ಏನ್ರಿ ಈರುಳ್ಳಿ, ಟಮಾಟರ್ ಟೊಮೆಟೊ, छीलो काटो छीಲನ ಅಂದ್ರೆ ಸಿಪ್ಪೆ ತೆಗೆಯೋದ್ರಿ. छीलನ ಬಿಡಿಸುವುದು. ಅದಕ್ಕೆ ಗಾಜರ್ ಮೂಲಿ ಗಜ್ಜರಿ ಮೇಲಿಂದ ಸಿಪ್ಪೆಯನ್ನು, ಮೂಲಂಗಿ ಮೇಲೆ ಸಿಪ್ಪೆಯನ್ನು, ಈರುಳ್ಳಿ ಮೇಲಿನ ಸಿಪ್ಪೆಯನ್ನು ನಾನೇನು ಮಾಡ್ತೀನಿ, ಸುಲಿದು ಸಿಪ್ಪೆ ಬಿಡಿಸಿ ಅದನ್ನೆಲ್ಲ ಏನು ಮಾಡ್ತೀನಿ, ಒಂದು ತಾಟ್ ಒಳಗೆ ಒಂದು ಪ್ಲೇಟ್ ಒಳಗೆ ಸಜಾಕರ್ ಅಂದ್ರೆ ಅದನ್ನು ಶೃಂಗರಿಸಿ ನಾನು ಇಡ್ತೀನಿ. ಮುಂದೆ ನೋಡ್ರಿ, ಗೋಲ್ ಚಾಂದ್ ಸಿ ಹೂँ ಮೈ ಥಾಲಿ बज सकती हूँ बनकर ताली. गोल चांद सी हूँ मೈ थाली. ಮೈ ಅಂದ್ರೆ ನಾನು, ಗೋಲ್ ಚಾಂದ್ ಸಿ ನೋಡ್ರಿ, ಥಾಲಿ ಅಂದ್ರೆ ತಟ್ಟೆ. ಥಾಲಿ ಅಂದ್ರೇನು, ತಟ್ಟೆ. ತಟ್ಟೆ ಹೇಳಾಗ್ತೈತಿ ನಾ ಹೆಂಗದನಂದ್ರೆ ದುಂಡಾಗಿರುವ ಚಂದಾಮಾಮನಂಗೆ ಅದೀನಿ. ಮೈ ಥಾಲಿ ಹೂँ ಬಜ್ ಸಕ್ತಿ ಹೂँ ಬನ್ಕರ್ ತಾಲಿ. ನಾ ಏನು ಮಾಡ್ತೀನಿ, ಬಾರಿಸಿದ್ರೆ ತಟ್ಟೆ ಹಿಂಗೆ ತೊಗೊಂಡು ನಾವು ಬಾರಿಸಿದ್ರೆ ಚಪ್ಪಾಳೆ ರೂಪದಲ್ಲಿ ನಾನೇನು ಮಾಡ್ತೀನಿ, ಸ್ವರವನ್ನು ಮಾಡ್ತೀನಿ. ಮುಜ್ಮೆ ರೋಟಿ ಸಬ್ಜಿ ಡಾಲಿ. ನನ್ನೊಳಗೆ ನಾ ಗುಂಡವಾಗಿ ಯಾರ ಗತೆ ಅದೀನ, ಚಂದಾಮಾಮನ ಗತೆ ಅದನು. ನನ್ನೊಳಗೆ ಏನನ್ನು ಹಾಕ್ತೀರಿ ನೀವು ಅಂದ್ರೆ ರೋಟಿ ಸಬ್ಜಿ, ರೊಟ್ಟಿ ಮತ್ತು ಪಲ್ಯವನ್ನು ನೀವು ಹಾಕ್ತೀರಿ. ಅವ್ರ ಸಬೀನೆ ಝಟ್ಪಟ್ ಖಾಲಿ. ನಾವು ಮಕ್ಕಳೇ ಊಟ ಎದ್ರ ಮಾಡ್ತೀವಿ, ತಟ್ಟೆ ಒಳಗೆ ಮಾಡ್ತೀವಿಲ್ಲ, ತಟ್ಟೆ ಊಟ ಮಾಡಲಿಕ್ಕೆ ಅಂದರೆ ನಾವು ಊಟ ಮಾಡುವ ಆಹಾರವನ್ನು ಒಂದು ಪಾತ್ರೆ ತಟ್ಟೆಯಲ್ಲಿ ಪ್ಲೇಟ್ ಅಂತೀವಲ್ಲ ನಾವು ಅದ್ರಾಗ ಹಾಕೊಂಡು ಊಟ ಮಾಡೋಕ್ಕೂ ಉಪಯೋಗ ಆಗ್ತೈತಿ. ಮತ್ತು ನಾ ಅದನ್ನು ಹಾರಿಸಿದ್ರೆ ಅದು ನನಗೇನಾಗ್ತೈತಿ, ಚಪ್ಪಾಳೆ ಒಂದು ಧ್ವನಿಯನ್ನು ನನಗೆ ಕೇಳಿಸ್ತೈತಿ ಅಂಥೇಳಿ ತಾಲಿ ತನ್ನ ಬಗ್ಗೆ ಹೇಳ್ಕೊತೈತ್ರಿ. ಹಾಗಾದ್ರೆ ಮಕ್ಕಳೇ, ಅಡುಗೆ ಮನೆಯಲ್ಲಿ ನಾವು ಯಾವ್ಯಾವ ವಸ್ತುಗಳನ್ನು ಬಳಸ್ತೀವಪ್ಪ ಅಂದ್ರೆ ಚಕಲ, ಬೇಲನ್, ಚಾಕು, ಛಲನಿ, ಅದೇ ರೀತಿ ಮುಂದೆ ಥಾಲಿ, ಗ್ಲಾಸ, ಅನೇಕ ವಸ್ತುಗಳನ್ನು ಬಳಸ್ತೀವಿ. ಅವಕ್ಕೆ ನಾವು ಹಿಂದಿಯೊಳಗೆ ಏನಂತೀವಿ ಅನ್ನೋದನ್ನು ನಮ್ಗೆ ಗೊತ್ತಿಲ್ಲ. ಈ ಪಾಠದಾಗ ಹಿಂದೂ ಕೊಟ್ಟಾರೆ, ಅವು ಒಂದೊಂದು ಏನೇನು ಅದಾವ ಅನ್ನೋದನ್ನು ನೋಡಿಕೊಂಡು ಅಡುಗೆ ಮನೆಯಲ್ಲಿ ಬಳಸ್ತಕ್ಕಂಥ ಕನಿಷ್ಠ ಒಂದು 20 ವಸ್ತುಗಳನ್ನು ನಾವೇನು ಮಾಡೋಣ, ಹಿಂದಿಯೊಳಗೆ ಅವಕ್ಕೆ ಏನಂತಾರೆ ಅನ್ನೋದನ್ನು ತಿಳ್ಕೊಂಡು. ಇಲ್ಲಿಗೆ ಈ ಪದ್ಯ ಮುಗಿತ್ರಿ. ಪದ್ಯ ಸಣ್ಣದೈತಿ. ಮುಂದೆ ನೋಡ್ರಿ, ಇಲ್ಲಿ ಕೊಟ್ಟಾರು ಛಲನಿ. ಛಲನಿ ಅಂದ್ರೆ ಇದು ಕೂಡ ಒಂದು ಕ್ಷಣಿಕವಾದ ವಸ್ತು. ಅದೇ ರೀತಿ ಸಬ್ಜಿ ಅಂದ್ರೆ ತರಕಾರಿ, ಛಲನ ಅಂದರೆ ಈ ಛಲನಿಯನ್ನು ನಾವೇನು ಮಾಡ್ತೀವಿ, ಸಿಪ್ಪೆಯನ್ನು ಬಿಡಿಸ್ತೀವಿ. ಅದಕ್ಕೆ ನಾವೇನಂತೀವಿ, छिलका निकालना ಅಂತ ಹೇಳ್ತೀವಿ. झटपट यानी तुरंत, तत्क्षण. ಮುಂದೆ ಹೋದಂಗೆ ನೋಡ್ರಿ, ಅಭ್ಯಾಸಕ್ಕೆ ಹೋದ್ರಿ ಮಕ್ಕಳೇ. ಅಭ್ಯಾಸಕ್ಕೆ ಬಂದಾದ್ಮೇಲೆ खिड़की कौन खोल रहे हैं. खिड़किಯನ್ನು ಯಾರು ತೆಗೆದ್ರು, खिड़की मुन्ना मुन्नी खोल रहे हैं. उसी तरह रसोई घर के अंदर उन्होंने क्या देखा. ಮುನ್ನಾ ಮುನ್ನಿ ತಮ್ಮ ಕಣ್ಲೆ ಅಡುಗೆ ಮನೆಯೊಳಗೆ ಏನು ನಡೆಯಾಕತ್ತೈತೆ ಅನ್ನೋದನ್ನು ನೋಡಿದ್ರಿ. ಪದ್ಯವನ್ನು ಓದ್ರಿ. पद्यದಲ್ಲಿ 1ನೇ ಪ್ಯಾರಾದಾಗ ಅದು ಉತ್ತರ ಐತೆ. उन्होंने अंदर क्या देखा, चकला बेलन चाकू छलनी क्या कर रहे हैं, आपस में बातचीत कर रहे हैं. उसी तरह चाकू का क्या काम है बच्चों. चाकू का काम क्या है, चाकू यानी हरितवस्तु. इसका काम क्या है, फलों को सब्जियों को काटना, टुकड़ा टुकड़ा सबको बांटना. और उसी तरह चौथा प्रश्न, थाली में किसे सजा कर रखना है. देखो बच्चों, हम थाली में क्या क्या सजा कर रखते हैं, गाजर, मूली, आप उसे क्या कहते हैं, सलाद कहते हैं ना. उसी तरह गाजर, मूली, प्याज, टमाटर आदि क्या करना है, आदि सब्जियों को काट कर छिलका निकाल कर आपको सजा कर रखना है. फिर थाली का आकार कैसा होता है. थाली अपने बारे में क्या कहती है, थाली कैसी है, गोल चांद सी दिखती है. वह कैसी है, गोल चांद सी है. सभी ने झटपट खिसे खा ली.
सब लोग झटपट किसे खाते हैं जब थाली में क्या रहता है, रोटी सब्जी प्याज टमाटर हो तो खाना बहुत अच्छा लगता है, इसलिए हम क्या करते हैं, झटपट से खाना खत्म करते हैं। उसी तरह रोमन संख्या 2 में देखिए बच्चों, जोड़ कर लिखो। यहाँ पर रसोई घर, चकला, गाजर, रोटी। उसी तरह ब विभाग में बेलन, मूली, सब्जी और खिड़की। आप इसका सही जोड़ शब्द चुनकर लिखिए। अब जाकर तीसरा, फल तथा सब्जियों के रंग चुनकर लिखो। देखिए बच्चों, यहाँ पर ऊपर रंगों को दिया गया है, रंगों के नाम है यहाँ पर सफ़ेद रंग, पीला रंग, हरा रंग, बैंगनी रंग, लाल, भूरा, केसरिया। बैंगन यानी बदनेकाई, धनिया, टमाटर, मूली, मिर्च, चीकू, सीताफल, संतरा, सेब, केला। इन सभी उपयुक्त पदार्थों के रंग कौन कौन से ऊपर देखकर आपको क्या करना है, यहाँ पर लिखना है। उसी तरह रोमन संख्या 4 देखिए बच्चों, विभिन्न सब्जियों के नाम लिखो। जैसे कि उन्होंने 3 कोष्टक दिए। पहले कोष्टक में दिया है उन्होंने जमीन के नीचे उगने वाले ಅಂದ್ರೆ ಭೂಮಿ ಕೆಳಗಡೆ ಬೆಳೀತಕ್ಕಂಥ ಬೆಳೆಗಳು, ತರಕಾರಿಗಳು ಯಾವ್ಯಾವು ಒಂದು ಉದಾಹರಣೆ ಕೊಟ್ಟಾರೆ, ಗಜ್ಜರಿ ಭೂಮಿ ಕೆಳಗಡೆ। उसी तरह जमीन के ऊपर भूमिಯ ಮೇಲ್ಗಡೆ ಬೆಳೀತಕ್ಕಂಥ ಬೆಳೆಗಳು ಉದಾಹರಣೆ ಕೊಟ್ಟಾರು बैंगन। उसी तरह लताओं पर उगने वाले, लताओं पर ಅಂದ್ರೆ ಬಳ್ಳಿಗಳ ಮೂಲಕ ಆಗ್ತಕ್ಕಂಥ ತರಕಾರಿಗಳು। ಕದ್ದು ಅಂದ್ರೆ ಕುಂಬಳಕಾಯಿ ಗಿಡ ಇರಂಗಿಲ್ಲ, ಅದು ಭೂಮಿ ಕೆಳಗೂ ಬೆಳೆಯಂಗಿಲ್ಲ, ಅದು ಬಳ್ಳಿ ಇರ್ತೈತಿ, ಕುಂಬಳಕಾಯಿ ಬಳ್ಳಿ ಇರ್ತೈತಿ। ಆ ಬಳ್ಳಿಯಿಂದ ಬರ್ತಕ್ಕಂಥ ತರಕಾರಿಗಳು ಯಾವ್ಯಾವ ಅದಾವ ಅನ್ನೋದನ್ನು ಒಂದು 4 ನೀವು ಬರೀಬೇಕು। ಮುಂದೆ ಹೋಗಿ रोमन संख्या 5, रसोई घर में पकने वाली कौन कौन सी चीज़ें तुम रोज़ खाते हो, एक सूची बनाओ। पकने वाले ಇಲ್ಲಿ ನೋಡಿ, ಪಕನೆ ವಾಲೆ ಅಂದರೆ ಬೇಯಿಸ್ತಕ್ಕಂಥ, ಪ್ರತಿದಿನ ನೀನು ಅಡುಗೆ ಮನೆಯಲ್ಲಿ ಯಾವ ಪದಾರ್ಥಗಳನ್ನು ಬೇಯಿಸಿ ತಿಂತೀರಲ್ಲ, ಅದರ ನಿಮ್ಗೆ ಯಾವ್ದು ಇಷ್ಟ ಆ ಪದಾರ್ಥಗಳ ಹೆಸರನ್ನು ನೀನೇನು ಮಾಡಬೇಕು, ಇಲ್ಲಿ ಬರೀಬೇಕು। ಉದಾಹರಣೆಗೆ ಅವ್ರು ಕೊಟ್ಟಾರೆ ಚಾವಲ್, ಅಕ್ಕಿ ಮತ್ತು ಬೇಳೆಕಾಳನ್ನು ನಾವು ಬೇಯಿಸಿ ತಿಂತೀವಿ, ಹಂಗೆ ತಿನ್ನಕ್ಕೆ ಬರೋದಿಲ್ಲ। ಹಂಗೆ ನಿಮ್ಮ ಅಡುಗೆ ಮನೆಯೊಳಗೆ ನೀವು ಬೇಯಿಸಿ ತಿಂತಕ್ಕಂಥ ಪದಾರ್ಥಗಳು ಯಾವ ಅನ್ನೋದನ್ನು ಬರೀಬೇಕು। ಮುಂದೆ ಹೋಗಿ ನೋಡ್ರಿ, ರೋಮನ ಸಂಖ್ಯೆ 6, ಕ್ಯಾ ಪಸಂದ್ ಹೇ ಕ್ಯಾ ಪಸಂದ್ ನಹೀ ಹೇ। ಇಲ್ಲಿ ಕೋಷ್ಟಕ ಕೊಟ್ಟಾರೆ, ನಿನಗೆ ಯಾವುದು ಇಷ್ಟ ಐತಿ, ಯಾವ ಪದಾರ್ಥ ನಿನಗೆ ಇಷ್ಟ ಇಲ್ಲ। ಇಲ್ಲಿ ಕೊಟ್ಟಾರೆ ಜಲೇಬಿ, ಕಾಜು ಬರ್ಫಿ, दूध ಪೇಡ, ಸೋಹನ್ ಪಪಡಿ। ಬಹುತ್ ಪಸಂದ್ ಹೇ ಭಾಳ ಇಷ್ಟ ಇತ್ತಂದ್ರೆ ಇಲ್ಲಿ ಬರೀದು, ಸ್ವಲ್ಪ ಇಷ್ಟ ಇತ್ತಂದ್ರೆ ಇಲ್ಲಿ ಮಾರ್ಕ್ ಹಾಕೋದು, ಬಿಲ್ಕುಲ್ ಪಸಂದ್ ನಹೀ ನನಗೆ ಒಟ್ಟ ಇಷ್ಟ ಇಲ್ಲ ಅಂದ್ರೆ ಇಲ್ಲಿ ಸಿಹಿ ತಿಂಡಿಗಳ ಹೆಸರು ಕೊಟ್ಟಾರೆ। ಹಂಗೆ ಮುಂದೆ ಇಲ್ಲಿ ತರಕಾರಿ ಕೊಟ್ಟಾರೆ, ಕರೇಲ, ಆಲೂ, ಸೇಮ್, ಪಾಲಕ್। ಈ ತರಕಾರಿಗಳು ನಿಮ್ಗೆ ಯಾವ ಇಷ್ಟ ಐತಿ ಅಥವಾ ಇಷ್ಟ ಇಲ್ಲ ಅಥವಾ ಭಾಳ ಇಷ್ಟ ಆಯ್ತು ಅನ್ನೋದನ್ನು ನೀವು ಮಾರ್ಕ್ ಮಾಡಬೇಕು। ಮುಂದೆ ಹೋದಂಗೆ ಹಣ್ಣುಗಳನ್ನು ಕೊಟ್ಟಾರೆ, ಯಾವುದು ಆಮ್, ಕೇಲ, ಅಂಗೂರ್ ಮತ್ತು ಅನಾರ್। ಅದೇ ರೀತಿ ರೋಮನ್ ಸಂಖ್ಯೆ 7, ಕನ್ನಡ ಅಥವಾ ಅಂಗ್ರೇಜಿ ಶಬ್ದ ಲಿಖೋ। ಇಲ್ಲಿ ಅಡುಗೆ ಮನೆಯಲ್ಲಿ ಬಳಸ್ತಕ್ಕಂಥ ಕೆಲವೊಂದು ಮಸಾಲೆ ಪದಾರ್ಥಗಳ ಹೆಸರನ್ನು ಕೊಟ್ಟಾರೆ, ಇವುಗಳ ಕನ್ನಡ ಅರ್ಥವನ್ನು ನೀವು ಬರೀಬೇಕು। ಜೀರಾ, ಕಾಲಿ ಮಿರ್ಚ್, ಮೇಥಿ, ಸರ್ಸೋ। ಅದೇ ಥರ ಮುಂದೆ ಹಲ್ದಿ, ಹಿಂಗ್, ಚಾವಲ್, ದಾಲ್। ಮಕ್ಕಳೇ, ಇವುಗಳ ಎಲ್ಲ ಅರ್ಥವನ್ನು ನಾನು ನಿಮ್ಮ ಡಿಕ್ಷನರಿ ತೊಗೊಂಡು ಮುಂಚೆನೇ ಹೇಳೀನಿ, ಡಿಕ್ಷನರಿ ಒಳಗೆ ಹುಡುಕ್ರಿ। ಇವುಗಳಿಗೆ ನಾವು ಈ ಎಲ್ಲ ಮಸಾಲೆ ಪದಾರ್ಥಗಳಿಗೆ ನಾವು ಕನ್ನಡದಾಗ ಏನು ಅಂತೀವಿ ಅನ್ನೋದನ್ನು ಕನ್ನಡ ಮತ್ತು ಸಾಧ್ಯವಾದರೆ ಇಂಗ್ಲೀಷ್ದಲ್ಲೂ ಸಿಕ್ಕರೆ ಬರೀರಿ। ಮುಂದೆ ನೋಡ್ರಿ, ಚಿತ್ರೋಂಕೋ ದೇಖಕರ್ ಶಬ್ದೋಂಕೋ ಜೋಡೋ। ಇಲ್ಲಿ ಚಿತ್ರಗಳನ್ನು ಕೊಟ್ಟಾರೆ, ಈ ಚಿತ್ರಗಳ ಮುಂದೆ ಶಬ್ದಗಳನ್ನು ಕೊಟ್ಟಾರೆ, ಯಾವ ಚಿತ್ರಕ್ಕೆ ಯಾವುದು ಶಬ್ದ ಕರೆಕ್ಟ್ ಐತೆ ಅನ್ನೋದನ್ನು ಏನು ಮಾಡಬೇಕು, ಹೊಂದಿಸಿ ನೀವು ಬರೀಬೇಕು। ಇವೆಲ್ಲ ಹರಿತವಾದ ಸಾಧನಗಳು ಅಡುಗೆ ಮನೆಯಲ್ಲಿ ಬಳಸ್ತಕ್ಕಂಥವು। ಮುಂದೆ ಹೋದಂಗೆ रोमन संख्या 9, स्वाद पहचानो मिलान करो। स्वाद पहचाನ ಅಂದರೆ ಅದರ ರುಚಿಯನ್ನು ಗುರುತಿಸುವುದು। ಕೆಲವೊಂದು ಏನು ಮಾಡ್ಯಾರ ಅಂದರೆ ತಿನ್ನುವ ಪದಾರ್ಥಗಳ ಹೆಸರನ್ನು ಕೊಟ್ಟಾರೆ, ಆ ರುಚಿ ಗುರುತಿಸಿ ಮುಂದೆ ನಾವು ಹೊಂದಾಣಿಕೆ ಮಾಡಬೇಕು। ಯಾವುದು ಕರೇಲ, ಹರಿ ಮಿರ್ಚ್, ಖೀರ್, ಇಮ್ಲಿ। ಮೀಠಾ ಅದರ ರುಚಿ ಹೆಂಗಿರ್ತೈತಿ, ಸಿಹಿ ಇರ್ತೈತೋ, ಒಗರು ಇರ್ತೈತೋ, ಕಹಿ ಇರ್ತೈತೋ ಅಥವಾ ಹುಳಿ ಇರ್ತೈತೋ ಅನ್ನೋದು, ಅಥವಾ ಖಾರ ಇರ್ತೈತೆ ಅನ್ನೋದನ್ನು ನೀವು ನೋಡ್ಬೇಕು। ಇಲ್ಲಿ ಯಾವ ವಸ್ತು ಕೊಟ್ಟಾರ ಅದು ಹೆಂಗಿರ್ತೈತಿ ಅದನ್ನು ರುಚಿ ನೋಡಿ ನೀವು ಹೊಂದಿಸಿ ಬರೀಬೇಕು। ಮುಂದೆ ರೋಮನ್ ಸಂಖ್ಯೆ 10,
नीचे खाने पीने की कुछ चीज़ों के नाम लिखे गए हैं, उनके आगे लिखो कि उन्हें खाया जाता है या पिया जाता है या चूसा जाता है। ನೋಡಿ ಇಲ್ಲಿ ಕೆಳಗೊಂದು ಇದು ಏನಂತೀವಪ್ಪ ಅಂದ್ರೆ ಕೆಲವೊಂದು ತಿಂತಕ್ಕಂಥ ವಸ್ತುಗಳ ಹೆಸರನ್ನು ಕೊಟ್ಟಾರೆ. ಯಾವುದನ್ನು ನಾವು ತಿಂತೀವಿ ಅಥವಾ ಯಾವುದನ್ನು ನಾವು ಕುಡಿತೀವಿ ಅಥವಾ ಕೆಲವೊಂದನ್ನು ನಾವು ಹೀರ್ತೀವಿ ರೀ. ಕುಡಿಯಂಗೂ ಇಲ್ಲ, ತಿನ್ನಂಗೂ ಇಲ್ಲ, ಹೀರ್ಕೋತೀವಿ. ಚೂಸ್ನ ಅಂದರೆ ಹೀರೋದು. ಯಾವ್ಯಾವ ಮಾಡ್ತೀವಿ ನೋಡ್ರಿ. ಆಮ್ ನಾವು ತಿಂತೀವೋ ಕುಡಿತೀವೋ ಹೀರ್ತೀವೋ. ಆಮ್, ಲಸ್ಸಿ, ಗನ್ನಾ, ಕಕಡಿ, ಫನಸ್, ದಹಿ, दूध, शरबत, ಬರ್ಫ್ ನೋಡ್ರಿ, ಬರ್ಫ್ ವಿಶೇಷ ಐತಿ. ಬರ್ಫ್ ನೀವು ತಿಂತೀರೋ ಕುಡಿತೀರೋ ಏನಾದರ ರಸವನ್ನು ಹೀರ್ತೀರೋ. ಖರ್ಬೂಜ, ಲಾಲಿಪಾಪ್ ನೋಡ್ರಿ ಗೊತ್ತಾಗ್ತೈತಿ. ತಿಂತೀರೋ ಅದನ್ನು ಕುಡಿತೀರೋ ಅಥವಾ ಅದರ ರಸವನ್ನು ಹೀರ್ತೀರೋ. ಚಾಯ್, ರೋಟಿ, ಗೋಲ್ಗಪ್ಪೆ ಅಂದರೆ ನೀವು ಪಾನಿಪುರಿಗೆ ನಾವೇನಂತೀವಿ ಗೋಲ್ಗಪ್ಪೆ ಅಂಥೇಳಿ ಕರಿತೀವಿ. ಈ ಥರ ಮಕ್ಕಳೇ ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಅಭ್ಯಾಸವನ್ನು ನೀವೇನು ಮಾಡಿರಿ. ಈ ಪದ್ಯ ಕಂಠಸ್ಥಕ್ಕಿರುವುದಿಲ್ಲ, ಬರೀ ಪ್ರಶ್ನೋತ್ತರಗಳು ಮತ್ತು ಈ ಅಡುಗೆ ಮನೆಯಲ್ಲಿ ಬಳಸ್ತಕ್ಕಂಥ ಕನಿಷ್ಠ ಅಂದ್ರೆ ಒಂದು 20 ವಸ್ತುಗಳನ್ನು, ಮುಖ್ಯವಾಗಿ ನಾವು ಅಡುಗೆ ಮನೆಗೆ ಇವು ಬೇಕು ಅಡುಗೆ ಮಾಡೋಕ್ಕೆ ಇವು ಬೇಕಾಗೋ ವಸ್ತುಗಳನ್ನು ಏನು ಮಾಡಿರಿ, ಡಿಕ್ಷನರಿ ತೊಗೊಂಡು ಒಂದು 20 ವಸ್ತುಗಳ ಹೆಸರನ್ನು ನೀವೇನು ಮಾಡಿರಿ, ಪಟ್ಟಿ ಮಾಡಿರಿ. ಅದೇ ರೀತಿ ಮುಂದೆ ಪಾಠ 8 ಈಗ ನಿಮ್ಮ ಪರೀಕ್ಷೆಗಂತೂ 51 से 60 तक ಆಗೈತೆ. 51ರಿಂದ 60 ತನಕ ಈ ಅವಧಿಯೊಳಗೆ ಪರೀಕ್ಷೆ ಒಳಗೆ ಆಯ್ತು. ಇನ್ನು ಮುಂದೆ 61 से 70 ತನಕ ನೀವೇನು ಮಾಡಿರಿ, ಅಭ್ಯಾಸ ಮಾಡಿರಿ. ಮುಂದಿನ ಪರೀಕ್ಷೆಗೆ ಇದು ಬರ್ತೈತಿ ಸಂಖ್ಯಾ ಅಕ್ಷರ 61 से 70 ತನಕ. ಇಲ್ಲಿ ಮಕ್ಕಳು ಇವತ್ತಿನ ಈ ಅವಧಿಯೊಳಗೆ ನಾವು ಇಲ್ಲಿವರೆಗೆ ಪಾಠ 8 ತನಕ ಏನಾತ್ರಿ ಮುಕ್ತಾಯ ಆಯ್ತು. ಎಲ್ಲ ಫೇರ್ ಕಂಪ್ಲೀಟ್ ಇಡ್ರಿ. ಇನ್ನು ಪೇಪರ್ ಕೊಡಾಕೆ ಬಂದಾಗ ಏನು ಮಾಡಿ ನೀವು ಫೇರನ್ನು ಇಲ್ಲಿ ಶಾಲೆಗೆ ತೆಗೆದುಕೊಂಡು ಬರ್ರಿ. ನಾನು ಎಲ್ಲ ಫೇರ್ ಚೆಕ್ ಮಾಡ್ತೀನಿ ನಿಮ್ಮದು. ಮತ್ತು ನಿಮಗೆ ಯಾವ್ಯಾವುದು ತಿಳಿದಿರಂಗಿಲ್ಲ ನೀವೇನು ಮಾಡಿರಿ, ಫೋನಿನ ಮೂಲಕರೇ ನನಗೆ ಕೇಳಿರಿ ಅಥವಾ ನೀವು ಸ್ವತಃ ಬಂದು ಏನಾಗ್ರಿ ಶಾಲೆಗೆ ಬಂದು ಭೇಟಿ ಆದರೆ ನಾನು ನಿಮ್ಮೇನೋ ಸಮಸ್ಯೆಗಳಿದ್ರು ಅವಕ್ಕೇನು ಮಾಡ್ತೀನಿ ಬಗೆಹರಿಸ್ತೀನಿ. ಆಮೇಲೆ ಹೊಸ ಪದಗಳ ಅರ್ಥವನ್ನು ನೀವು ಹುಡುಕಾಡ್ತಿರ್ತಿರಲ್ಲ ಕನ್ನಡ ಒಳಗೆ, ಮೊಬೈಲನ್ನು ಬಳಸಬೇಡ್ರಿ. ಡಿಕ್ಷನರಿ ತೊಗೋರಿ, ಶಬ್ದಕೋಶದಲ್ಲಿ ಹುಡುಕಾಡ್ರಿ. ನೀವು ಒಂದು ಶಬ್ದ ಹುಡುಕಾಡಕ್ಕೆ ಹೋದ್ರೆ ಅಲ್ಲಿ 7-8 ಶಬ್ದಗಳು ಹೊಸ ಶಬ್ದಗಳ ಪರಿಚಯ ನಿಮ್ಗೆ ಆಗ್ತೈತಿ. ಹಾಗಾಗಿ ನೀವು ಡಿಕ್ಷನರಿಯನ್ನು ಬಳಸೋದು ಉತ್ತಮ ಅಂತ ನಾನು ಹೇಳ್ತೀನಿ. ನೀವು ಅದನ್ನು ಬಳಸಿದ್ರೆ ಬಹಳ ಒಳ್ಳೆಯದು. तो फिर बच्चों आज के इस अवधि में हमने रसोई घर में चकला, बेलन, चाकू, छलनी क्या क्या काम कर रहे हैं और उनका प्रयोग हम कैसे करते हैं इसके बारे में आज हमने जानकारी प्राप्त की. धन्यवाद बच्चों.